ಬೆಂಗಳೂರು ಸೇರಿ ರಾಜ್ಯಕ್ಕೆ ಗ್ಯಾಸ್ ಶಾಕ್ ಈಗ ಸೃಷ್ಟಿಯಾಗಿರೋದು. ಹೊಸಕೋಟೆಯ ದೇವನಗುಂಡಿ ಗ್ಯಾಸ್ ಏಜೆನ್ಸಿ ಬಳಿ ನೂರಾರು ಲಾರಿಗಳು ಕ್ಯೂ ನಿಂತಿದ್ದಾವೆ. ಲೋಡ್ ಆಗ್ತಾ ಇಲ್ಲ, ಕಾರಣ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ. ಹೊಸಕೋಟೆಯ ದೇವನಗುಂಡಿ ಪ್ಲಾಂಟ್ ಏನಿದೆ ಅಲ್ಲಿ ನೂರಾರು ಲಾರಿಗಳು ಕ್ಯೂ ನಿಂತಿದ್ದಾವೆ. ನಿನ್ನೆ ನಾವು ಸೋಲೂರಿನ ದೃಶ್ಯಗಳನ್ನು ನಿಮಗೆ ತೋರಿಸಿದ್ವಿ. ಸೋಲೂರಲ್ಲಿ ಹೆಂಗಿದೆ ಅಂತ. ಸೋಲೂರಿನ BPCL ಪ್ಲಾಂಟು, ಇದು IOCL ನ ಪ್ಲಾಂಟ್, ಇದು ಇಂಡಿಯನ್ ಆಯಿಲ್ನ ಪ್ಲಾಂಟ್. ಇದು ಇಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥ ಲಾರಿಗಳು ಲೋಡ್ಗಾಗಿ ಕಾಯ್ತಾ ಇದ್ದಾವೆ. ಆದರೆ ಲೋಡ್ ಆಗ್ತಾ ಇಲ್ಲ, ಸಿಲಿಂಡರ್ ಲೋಡ್ ಆಗ್ತಾ ಇಲ್ಲ. ಲಾರಿ ಚಾಲಕರು ಕಾಯ್ತಾ ಇದ್ದಾರೆ. ಇನ್ನು ಇದು ರಿಫೈನರಿಗಳಿಂದ ಬಂದಿರುವಂಥ ಲಾರಿಗಳಿವು, ಟ್ಯಾಂಕರ್ಗಳು. ಈ ಲಾರಿಗಳು ಏನಿದ್ದಾವೆ ಇದು ಸಿಲಿಂಡರ್ ಅನ್ನು ಹೊತ್ತೊಯ್ಯುವಂಥ ಲಾರಿಗಳು. ಎಲ್ಲವೂ ಕೂಡ ನಿಂತಲ್ಲೇ ನಿಂತಿದ್ದಾವೆ, ನೋಡ್ತಾ ಇದ್ದೀರಿ ನೀವು. ರಿಫೈನರಿಯಿಂದ LPG ಹೊತ್ಕೊಂಡು ಬಂದಿರುವಂಥ ಲಾರಿಗಳು ನಿಂತಲ್ಲೇ ನಿಂತಿದ್ದಾವೆ, ಮತ್ತು ಸಿಲಿಂಡರ್ ತೆಗೆದುಕೊಂಡು ಹೋಗೋದಕ್ಕೆ ನಿಂತಿರುವಂಥ ಲಾರಿಗಳು ಕೂಡ ನಿಂತಲ್ಲೇ ನಿಂತಿರೋದನ್ನು ನೋಡ್ತಾ ಇದ್ದೀರಿ. ಇಲ್ಲಿಂದ ರಾಜ್ಯದ ಬೇರೆ ಬೇರೆ ಕಡೆಗಳಿಗೆ ಗ್ಯಾಸ್ ಸಿಲಿಂಡರ್ ಲೋಡ್ ಆಗುತ್ತೆ. ಬಟ್ ಈಗ ಗ್ಯಾಸ್ ಅಭಾವದ ಕಾರಣಕ್ಕಾಗಿ ಲಾರಿಗಳು ಲೋಡ್ಗೋಸ್ಕರ ಕಾಯ್ತಾ ಇರೋದು. ನಾನಿವತ್ತು ದೇವನಗುಂದಿ ಬಳಿ ಇರುವಂತಹ ಇಂಡಿಯನ್ ಆಯಿಲ್ ಗ್ಯಾಸ್ ಉತ್ಪಾದನೆ ಮಾಡುವಂತಹ ಒಂದು ಪ್ಲಾಂಟ್ ನ ಮುಂಭಾಗದಲ್ಲಿದ್ದೀನಿ. ಈ ಒಂದು ಭಾಗದಲ್ಲಿ ಈಗಾಗಲೇ ಏನು ಇಂಡಿಯನ್ ಆಯಿಲ್ ಕಂಪನಿ ಒಂದು ಗ್ಯಾಸ್ಗಳನ್ನ ಉತ್ಪಾದನೆ ಮಾಡಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಸರಬರಾಜು ಮಾಡುವಂತಹ ಕೇಂದ್ರ ಇದು. ಆದರೆ ಈಗಾಗಲೇ ರಾಜ್ಯದಲ್ಲಿ ಈ ಒಂದು ವಾಣಿಜ್ಯ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿರುವಂತಹ ಕಾರಣಕ್ಕಾಗಿ ಏನು ಗ್ಯಾಸ್ಗಳನ್ನ ತೆಗೆದುಕೊಂಡು ಹೋಗೋಕೆ ಬಂದಂತಹ ಲಾರಿಗಳೆಲ್ಲವೂ ಕೂಡ ಈ ಪಾರ್ಕಿಂಗ್ ಏರಿಯಾದಲ್ಲಿ ಯಾವ ರೀತಿಯಾಗಿ ಹಾಲ್ಟ್ ಆಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಇಲ್ಲಿರುವಂತಹ ಕಂಪನಿಗಳು ಉತ್ಪಾದನೆ ಮಾಡಿ ಈ ಒಂದು ವಾಣಿಜ್ಯ ಸಿಲಿಂಡರ್ಗಳನ್ನು ಸರಬರಾಜು ಮಾಡದೇ ಇರುವಂತಹ ಕಾರಣಕ್ಕಾಗಿ ಖಾಲಿ ಇರುವಂತಹ ಸಿಲಿಂಡರ್ಗಳನ್ನು ಹೊತ್ತುಕೊಂಡು ಬಂದಂತಹ ಎಲ್ಲಾ ಲಾರಿಗಳು ಕೂಡ ಇಲ್ಲಿ ಹಾಲ್ಟ್ ಆಗಿದ್ದಾವೆ. ಇದರ ಪರಿಣಾಮವಾಗಿ ಬೆಂಗಳೂರಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳ ಒಂದು ಅಭಾವ ಸೃಷ್ಟಿಯಾಗಿದೆ. ಈಗಾಗಲೇ ಬಹುತೇಕ ಹೋಟೆಲ್ಗಳು ಈ ಒಂದು ಕಮರ್ಷಿಯಲ್ ಸಿಲಿಂಡರ್ ಸಿಗದಿರುವಂತಹ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ನೋಡ್ತಿರುವಂತಹ ಲಾರಿಗಳ ಸಂಖ್ಯೆ ನೋಡ್ತಾ ಇದ್ದೀವಿ. ಕಳೆದ 2-3 ದಿನಗಳಿಂದ ಎಲ್ಲಾ ಲಾರಿಗಳು ಕೂಡ ಈ ಒಂದು ಪಾರ್ಕಿಂಗ್ ಲಾಟ್ ಅಲ್ಲಿ ಇಲ್ಲಿ ಏನು ವಾಸ್ತವ್ಯ ಹೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕಂಪನಿಗಳಲ್ಲಿಯೇ ಈ ಒಂದು ಕಮರ್ಷಿಯಲ್ ಸಿಲಿಂಡರ್ಗಳ ಉತ್ಪಾದನೆ ಮಾಡದಿರುವಂತಹ ಕಾರಣಕ್ಕಾಗಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಈ ನೋಡ್ತಿರುವಂತಹ ಈ ಒಂದು ದೃಶ್ಯನೇ ನೈಜವಾದಂತಹ ಸಾಕ್ಷಿ. ಯಾಕಂದ್ರೆ ಉತ್ಪಾದನೆ ಇಲ್ಲದಿರುವಂತಹ ಕಾರಣಕ್ಕಾಗಿ ಈ ಲಾರಿಗಳಿಗೆ ಲೋಡ್ ಮಾಡೋಕ್ಕಾಗ್ತಿಲ್ಲ. ಲೋಡ್ ಮಾಡದೇ ಇರುವಂತಹ ಕಾರಣಕ್ಕಾಗಿ ಲಾರಿಗಳು ಇಲ್ಲಿಂದ ನಗರದ ಒಳಗಡೆ ಬರ್ತಾ ಇಲ್ಲ. ಎಲ್ಲವೂ ಕೂಡ ಈ ಪಾರ್ಕಿಂಗ್ ಏರಿಯಾದಲ್ಲೇ ಕಳೆದ 2-3 ದಿನಗಳಿಂದ ಏನು ನಿಂತಿರುವಂತದ್ದು. ಈಗಾಗಲೇ ಕಂಪನಿಗಳು ಕೂಡ ಸ್ಪಷ್ಟವಾದಂತಹ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ನಾವು ಗೃಹ ಬಳಕೆ ಸಿಲಿಂಡರ್ಗಳಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಎರಡನೇ ಆದ್ಯತೆಯಾಗಿ ವಾಣಿಜ್ಯ ಸಿಲಿಂಡರ್ಗಳಿಗೆ ಆದ್ಯತೆ ಕೊಡ್ತಾ ಇದ್ದು, ಸದ್ಯಕ್ಕೆ ವಾಣಿಜ್ಯ ಸಿಲಿಂಡರ್ಗಳ ಉತ್ಪಾದನೆ ಮತ್ತು ಸರಬರಾಜನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ಒಂದು ಭಾಗದಲ್ಲಿ ನಿಂತಿರುವಂತಹ ಲಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಈ ಒಂದು ಬೆಂಗಳೂರಿಗೆ ಅತಿ ಹೆಚ್ಚು ವಾಣಿಜ್ಯ ಸಿಲಿಂಡರ್ಗಳ ಉತ್ಪಾದನೆ ಮಾಡುವಂತಹ ಕಂಪನಿ ಅಂತಂದ್ರೆ ಇಂಡಿಯನ್ ಆಯಿಲ್ ಕಂಪನಿ. ಈಗ ಇಂಡಿಯನ್ ಆಯಿಲ್ ಕಂಪನಿಯಲ್ಲೇ ಈ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದಿರುವಂತಹ ಕಾರಣಕ್ಕಾಗಿ ಎಲ್ಲಾ ಲಾರಿಗಳು ಕೂಡ ಈ ದೇವನಗುಂದಿಯಲ್ಲಿರುವಂತಹ ಈ ಒಂದು ಪಾರ್ಕಿಂಗ್ ಏರಿಯಾದಲ್ಲಿ ನಿಂತಿರುವಂತದ್ದು. ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.